ಹಾಯ್ ವೀಕ್ಷಕರೇ, ಇವತ್ತಿನ ನನ್ನ ಸೂಪರ್ ಡೂಪರ್ ಆದ ರೆಸಿಪಿ ಕ್ಯಾರಮೆಲ್ ಬ್ರೆಡ್ ಪುಡ್ಡಿಂಗ್. ಸೊ ನಿಮಗೆ ಈ ಬೇಸಿಗೆ ಕಾಲದಲ್ಲಿ ಕೋಲ್ಡಾಗಿ ಏನಾದರೂ ಡೆಸರ್ಟ್ ಮಾಡ್ಕೊಂಡು ತಿನ್ನಬೇಕಂತಿದ್ರೆ ಸುಲಭವಾಗಿ ಈಸಿಯಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಡೆಸರ್ಟ್. ನೀವು ಕೂಡ ಮಾಡ್ಕೊಂಡು ತಿನ್ನಿ, ಹಾಗೆ ಹೆಲ್ತಿ ಕೂಡ. ನೋಡಿ ಏನು ಸಖತ್ತಾಗಿ ಬಂದಲ್ಲ, ಕೇಕ್ ನೋಡುವ ಹಾಗೆಯೇ ಇದೆ. ಬನ್ನಿ ನೋಡುವ ಹೇಗೆ ಮಾಡೋದಂತ. ಮೊದಲಿಗೆ ನಾನಿಲ್ಲಿ ಒಂದು ಪಾನಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೇನೆ. ಆ ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು. ಇಲ್ಲಿ ನಾನು ಸ್ಪೂನಲ್ಲಿ ತಗೊಂಡಿದ್ದೇನೆ, ಬಟ್ ನೀವು 1 ಕಪ್ ಆಗುವಷ್ಟು ಸಕ್ಕರೆನ ಅದಕ್ಕೆ ಹಾಕ್ಕೊಡಿ. ನೀರು ಆ್ಯಡ್ ಮಾಡಬೇಡಿ, ಅದೇನೇ ಫುಲ್ಲು ಕರಗಬೇಕು. ನೋಡಿ, ಸ್ವಲ್ಪ ಹೊತ್ತಿಗೆ ಅದು ಕರಗ್ತಾ ಹೋಗುತ್ತೆ. ಸಕ್ಕರೆ ಬೇಗ ಕರಗಿಬಿಡುತ್ತೆ. ಗ್ಯಾಸ್ ಫ್ಲೇಮ್ನ ಲೋ ಟು ಮೀಡಿಯಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಇಟ್ಕೊಂಡ್ರೆ ಸುಟ್ಟೋಗ್ಬಿಡುತ್ತೆ ಇದು ಬೇಗ. ನೋಡಿ, ಇಷ್ಟು ಇಟ್ಕೊಳ್ಳಿ. ನೋಡಿ, ಇದೀಗ ಕಂಪ್ಲೀಟಾಗಿ ಕರಗಿದೆ. ಇದು ಕರಗಿದ ಮೇಲೂ ನಾನು ತಿರುಗಿಸ್ತಿದ್ದೀನಿ. ಸ್ವಲ್ಪ ಅದು ಲೈಟ್ ಬ್ರೌನ್ ಕಲರ್ಗೆ ಬರೋ ತನಕ ಅದನ್ನು ತಿರುಗಿಸ್ತಾ ಇರಬೇಕು. ತಳ ಹಿಡಿಲಿಕ್ಕೆ ಬಿಡಬೇಡಿ. ನೋಡಿ, ಇದೀಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನೂ ಕೂಡ ಚೇಂಜ್ ಆಗ್ತಾ ಬರುತ್ತೆ. ನೋಡಿ, ಈಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಕ್ಯಾರಮೆಲ್ ಸಿರಪ್ನ ರೆಡಿ ಮಾಡಿಕೊಳ್ಳೋ. ತುಂಬ ಕೇರ್ಫುಲ್ಲಾಗಿ ಮಾಡಿ. ನೀರು ಹಾಕುವಾಗ ಅದು ಹಾರುವ ಚಾನ್ಸಸ್ ಇರುತ್ತೆ. ಸೊ ದೂರ ಇಟ್ಕೊಂಡು ಫ್ಲೇಮ್ನ ಲೋ ಇಟ್ಕೊಂಡ್ಬಿಟ್ಟು ಈ ಕ್ಯಾರಮೆಲ್ ಸಿರಪ್ನ ರೆಡಿ ಮಾಡಿಕೊಡಿ. ನೋಡಿ, ಇದೀಗ ಕಂಪ್ಲೀಟಾಗಿ ನಮ್ಮ ಕ್ಯಾರಮೆಲ್ ರೆಡಿಯಾಗಿದೆ. ಇದನ್ನು ನಾವೊಂದು ಪಾತ್ರೆಗೆ ಅಥವಾ ನನ್ನ ಹತ್ರ ಕೇಕ್ ಟ್ರೇ ಇತ್ತು, ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆದರೆ ಆಯ್ತು. ಇದನ್ನು ನಾನು ಹೀಗೆ ಸ್ಪ್ರೆಡ್ ಮಾಡಿದ ಟ್ರೇಯನ್ನು ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೇನೆ. ಅದು ಫ್ರಿಜ್ಜಲ್ಲಿ ಇಟ್ಟಾದ ನಂತರ ಇಲ್ಲಿ ನಾನು 1 ಪ್ಯಾಕೆಟ್ ಹಾಲು ತೊಗೊಂಡಿದ್ದೇನೆ, 1 ಲೀಟ್ರ್. ಈ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳುವ. ಇಲ್ಲೂ ಕೂಡ ಅದು ಕೆನೆ ಕಟ್ಟದಾಗಿ ಅದನ್ನು ತಿರುಗಿಸ್ತಾ ಇರಬೇಕು. ಮೇಲಾದರೆ ತಳ ಹಿಡಿಯುತ್ತೆ, ಇಲ್ಲ ಮೇಲ್ಗಡೆ ಕೆನೆ ಕಟ್ಟುತ್ತೆ. ಸೊ ಅದು ಯಾವುದು ಆಗಬಾರ್ದು. ಹಾಗೆಯೇ ಅದು ಬಿಸಿ ಆಗಬೇಕು ಹಾಲು. ಅದು ಬಿಸಿ ಆಗ್ತಾ ಇರಲಿ. ಈಚೆ 1 ಕಪ್ಪಿಗೆ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಿದ್ದೇನೆ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದೇ ಹಾಲಿನಲ್ಲಿ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಇದು ಸ್ವಲ್ಪ ಹಾಲು ತಿಕ್ನೆಸ್ ಬರಲಿ ಅಂತ ಮಿಕ್ಸ್ ಮಾಡಿ ಅದಕ್ಕೆ ಆ್ಯಡ್ ಮಾಡೋದು. ಇದು ಕಂಪ್ಲೀಟಾಗಿ ಕರಗಿಸ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ. ಇದಾದ ನಂತರ ಒಂದು ಪ್ಲೇಟಿಗೆ ನಾನಿಲ್ಲಿ ಬ್ರೆಡ್ ಸ್ಲೈಸ್ನ ತಗೊಂಡಿದ್ದೇನೆ. ಆ ಬ್ರೆಡ್ ಸ್ಲೈಸ್ನ ನಿಮಗೆ ಹಾಗೆಯೇ ಹಾಕ್ಬೋದು, ಮನೆಯಲ್ಲೇ ಮಾಡೋದಾದರೆ ಏನೂ ಪ್ರಾಬ್ಲಮ್ ಇಲ್ಲ. ಈಗ ನಾನು ನಿಮಗೆ ತೋರಿಸ್ತಿದ್ದೀನಿ ಅಂತ ಆ ಸೈಡಿದ್ದು ಬ್ರೌನ್ ಆಗಿರೋ ಪಾರ್ಟ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಖಾಲಿ ವೈಟಿದ್ದು ಪಾರ್ಟ್ನ ತಗೊಳ್ತಿದ್ದೀನಿ. ಇದು ಯಾಕೆ ಹೀಗೆ ಮಾಡೋದಂದರೆ ಆ ವೈಟ್ದು ಪಾರ್ಟಲ್ಲಿ ಸ್ವಲ್ಪ ನೀಟಾಗಿ ಕಾಣುತ್ತೆ ಅಂತ ನಮ್ಮ ಸ್ವೀಟ್ಸ್. ಈ ಕಟ್ಟಾಗಿರೋ ಪೀಸ್ ಕೂಡ ನಾನು ವೇಸ್ಟ್ ಮಾಡೋದಿಲ್ಲ, ಬ್ರೆಡ್ ಕ್ರಮ್ಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಈಗ ನೋಡಿ, ನಮ್ಮ ಹಾಲಿಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಆಗಾಗ ಕೈ ಆಡಿಸ್ತಾನೆ ಇರಬೇಕು ಹಾಲಿನಲ್ಲಿ. ಇದಾದ ನಂತರ ಅದಕ್ಕೆ ಶುಗರ್, ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ನ ಅನುಸಾರವಾಗಿ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಬೇಕಂತ ಇಲ್ಲ. ಈಗ ನಾನು ಕಸ್ಟರ್ಡ್ ಪೌಡರ್ ಅದರಲ್ಲೂ ಸ್ವಲ್ಪ ಶುಗರ್ ಇರುತ್ತೆ, ಬ್ರೆಡ್ ಆಬ್ವಿಯಸ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ. ಈಗ ನಾನು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಸ್ಟರ್ಡ್ ಪೌಡ್ರನ್ನ ಅದಕ್ಕೆ ಆ್ಯಡ್ ಮಾಡ್ತಿದ್ದೇನೆ.
ಇದಾದ ನಂತರ ಏನದು ಬ್ರೆಡ್ಸ್ನ ಸೈಡ್ ಬ್ರೌನ್ ಪಾರ್ಟ್ ತೆಗೆದುಬಿಟ್ಟು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ, ಆ ಬ್ರೆಡ್ ಗ್ರೈಂಡ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಸ್ವಲ್ಪ ನೋಡಿ ಥಿಕ್ನೆಸ್ ಬರುವ ಹಾಗೆ ಸ್ಟಾರ್ಟ್ ಆಗುವ ಹಾಗೆ ಆಮೇಲೆ ಇದನ್ನು ಆ್ಯಡ್ ಮಾಡಿದರೆ ಆಯಿತು. ಈಗ ಏನು ನಾವು ಬ್ರೆಡ್ ಪೌಡರ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಇನ್ನೂ ದಪ್ಪ ಆಗಿಬಿಡುತ್ತೆ ಅದು. ನೋಡಿ ಈಗಲೇ ಆಲ್ರೆಡಿ ಮಂದ ಆಗಿಬಿಟ್ಟಿದೆ ಹಾಲು. ಸ್ವಲ್ಪ ಕುದಿಬೇಕಾದ್ರೆ ಇನ್ನೇನು ತುಂಬಾ ಗಟ್ಟಿಯಾಗಿಬಿಡುತ್ತೆ ಅದು. ಕ್ಲೀನಾಗಿ ಅದು ಎಲ್ಲೂ ಅಂದರೆ ಹೇಳ್ತಾರೆ ಗಟ್ಟಿ ಆಗದಾಗೆ ನೀಟಾಗಿ ಅದನ್ನು ಕರಗಿಸ್ಕೊಳ್ಳಿ. ನೋಡಿ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ. ಇದನ್ನು ನಾವು ಮೊದಲೇ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಕ್ಯಾರಮಲ್ ಸಿರಪ್ನ ಕೇಕ್ ಟ್ರೇಗೆ ಹಾಕಿಬಿಟ್ಟು ಅದರ ಮೇಲೆ ಇದನ್ನು ಹಾಕಿಬಿಡಿ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ, ಆಮೇಲೆ ಅದಕ್ಕೆ ಆ್ಯಡ್ ಮಾಡಿ. ಸೊ ಈ ಟ್ರೇಯನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಮಾಡಿಕೊಂಡ್ರೆ ಆಗೋಯ್ತು. ನಮ್ಮ ಕ್ಯಾರಮೆಲ್ ಬ್ರೆಡ್ ಪುಡ್ಡಿಂಗು ರೆಡಿಯಾಗಿದೆ. ಸೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.